ಒಂದು ಮರದಿಂದ ನಿಮಗೆ ಜಾಯಿಕಾಯಿ ಕಸಿ ಕಟ್ಟಿದ ಮರದಿಂದ ಆದರೆ ನಿವ್ವಳವಾಗಿ 8ರಿಂದ 10,000 ರೂಪಾಯಿಯಷ್ಟು ಆದಾಯವನ್ನು ಒಂದು ಮರದಿಂದ ನೀವು ಪಡಿಬೋದು. ಅಂದರೆ ಒಂದು ಬಳ್ಳಿಗೆ ನಿಮಗೆ 1200ರಿಂದ 1500 ರೂವಷ್ಟು ಆದಾಯವನ್ನು ಕೂಡ ನಾವು ಮಾಡ್ಬೋದು. ಬಟ್ ಇನ್ನು ನಮ್ಮ ತೋಟದಲ್ಲಿ ನಾವು ಗಮನಿಸಿದಾಗ ನಾವು 9 ದಯ ಮಾಡಿದಾಗ ನಾವು 31%ರಷ್ಟು ಮಾತ್ರ ನಾವು ಭೂಮಿಯನ್ನು ಉಪಯೋಗಿಸ್ತಾ ಇದ್ದೀವಿ. ಇನ್ನು 69%ರಷ್ಟು ಭೂಮಿಯನ್ನು ನಾವು ಹಾಗೆ ಬಿಡ್ತಾ ಇರೋದರಿಂದ ಕಳೆ ಹೆಚ್ಚಾಗಿ ಬರ್ತಾ ಇರೋದನ್ನು ಕಾಣ್ಬೋದು. 70ರಿಂದ 75ರಷ್ಟು ತೋಟಗಳು ಏಕ ಬೆಳೆ ಪದ್ಧತಿಯಲ್ಲಿ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ಲ ಅಡಿಕೆ ಬೆಳೆಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಸುದೀಪ್, ಸಹಾಯಕ ಪ್ರಾಧ್ಯಾಪಕರಾಗಿ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದೇನೆ. ಅಡಿಕೆಯಲ್ಲಿ ಅಂತರ್ ಬೆಳೆಗಳ ಅಥವಾ ಬಹು ಬೆಳೆಗಳ ಮಹತ್ವದ ಬಗ್ಗೆ ನಾನು ಈ ದಿನ ನಿಮಗೆ ಪರಿಚಯನ ಮಾಡಿಕೊಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇರ್ಬೇಕಾದ್ರೆ ನಮ್ಮ ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿ ಈ ಬೆಳೆ ಇತ್ತೀಚೆಗೆ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದೆ. ದಾವಣಗೆರೆ ವಿಚಾರಕ್ಕೆ ಬಂದಾಗ ನಿಮಗೆ 1.5 ಲಕ್ಷ ಹೆಕ್ಟರ್ಗಿಂತ ಹೆಚ್ಚು ಪ್ರದೇಶ ಈಗ ಆಲ್ರೆಡಿ ಪ್ರದೇಶವನ್ನು ವ್ಯಾಪಿಸ್ತಾ ಇದೆ. ನಮ್ಮ ಅಡಿಕೆ ಸಂಶೋಧನೆ ಕೇಂದ್ರದಿಂದ ನಾವು ಒಂದು ಸರ್ವೆಯನ್ನು ಕೂಡ ಮಾಡಿದ್ವಿ. ಅದರಲ್ಲೂ ಮುಖ್ಯವಾಗಿ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 2022-23ಗಳಲ್ಲಿ ನಾವು ಒಂದು ಸಾಮೂಹಿಕ ತಂಡವಾಗಿ ಸರ್ವೆಯನ್ನು ಹಮ್ಮಿಕೊಂಡಿದ್ವಿ. ಈ ಸರ್ವೆಯಲ್ಲಿ ನಾವು ಗಮನಿಸಿದ ಅಂಶ ಏನು ಅಂದರೆ 70ರಿಂದ 75ರಷ್ಟು ತೋಟಗಳು ಏಕ ಬೆಳೆ ಪದ್ಧತಿಯಲ್ಲಿ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ವಿ. ಅಂದರೆ ಬಹಳ ಗಮನಿಸಬೇಕಾದ ಅಂಶ ಏನು ಅಂದರೆ ನಾವು 9 ದಾಯದಲ್ಲಿ ಸ್ವಾಭಾವಿಕವಾಗಿ ಅಡಿಕೆ ತೋಟಗಳಲ್ಲಿ ನಾವು ಅಡಿಕೆ ಸಸಿಗಳನ್ನು ನಾಟಿಯನ್ನು ಮಾಡ್ತೀವಿ. ಈ ಪದ್ಧತಿಯಲ್ಲಿ ನಾವು ನಾಟಿಯನ್ನು ಮಾಡಿದಾಗ ನಾವು ನೈಸರ್ಗಿಕವಾಗಿ ದೊರೆಯುವಂಥ ಸಂಪನ್ಮೂಲಗಳು, ಅದರಲ್ಲಿ ಗಾಳಿ, ಬೆಳಕು, ನೀರು ಮತ್ತು ಭೂಮಿ ನಾವು ಸರಿಯಾಗಿ ಸದ್ಬಳಕೆಯನ್ನು ಮಾಡ್ತಾಯಿಲ್ಲ. ಇದು ಒಂದು. ನಮ್ಮ ಅಡಿಕೆಯನ್ನು ನಾವು ಗಮನಿಸಿದಾಗ ನಾನು ಅವಾಗಲೇ ಹೇಳ್ದಂಗೆ ಇದು ಟ್ಯಾಪ್ ರೂಟ್ ಸಿಸ್ಟಮ್. ಇದು ನಿಮಗೆ 10ರಿಂದ 15 ವರ್ಷದ ಪ್ರಾಯದ ವಯಸ್ಸಿನ ಗಿಡಗಳನ್ನು ಕೂಡ ಗಮನಿಸಿದಾಗ ಇದರ ಬೇರೆ ರಚನೆ ಭಾಳ ವಿಭಿನ್ನ. ಇದರ ಬೇರೆ ರಚನೆ ನಿಮಗೆ 2ರಿಂದ 2.5 ಅಡಿಯಷ್ಟು ಅಗಲ ಮತ್ತು ಆಳ ಮಾತ್ರ ಹೋಗಿರುತ್ತೆ. ಇದು ಒಂದು. ಅದಕ್ಕೋಸ್ಕರ ನಾವು ಈ ಸಂಪನ್ಮೂಲಗಳ ಸದ್ಬಳಕೆಯನ್ನು ಮಾಡ್ಕೋಬೇಕಾದ್ರೆ ಪ್ರಮುಖವಾಗಿರುವಂತಹ ಅಂತರ್ಬೆಳೆಗಳು ಅಥವಾ ಮಿಶ್ರ ಬೆಳೆಗಳನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಕಾಳುಮೆಣಸು, ಕೋಕೋ, ಜಾಯಿಕಾಯಿ ಮತ್ತು ಎಳೆ ವಯಸ್ಸಿನ ತೋಟಗಳಲ್ಲಿ ನಾವು ಈ ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳನ್ನ ಮಾಡ್ಕೋಬೇಕು. ಇನ್ನು ಭಾಳಷ್ಟು ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಸರ್ ಎಷ್ಟು ವರ್ಷದ ತೋಟಗಳಲ್ಲಿ ನಾವು ಕಾಳುಮೆಣಸುಗಳನ್ನ ನಾಟಿ ಮಾಡಬೇಕು ಅಥವಾ ಅಂತರ್ ಬೆಳೆಗಳನ್ನು ಮಾಡಬೇಕು ಮತ್ತು ಕೋಕೋವನ್ನು ನಾಟಿ ಮಾಡಬೇಕು ಅಥವಾ ಕಾಫಿಯನ್ನು ನಾಟಿ ಮಾಡಬೇಕು ಅಂತ. ಈ ಕೋಕೋ, ಜಾಯಿಕಾಯಿ ಮತ್ತು ಕಾಫಿಯನ್ನು ಇವು 3 ಬೆಳೆಗಳು ಸ್ವಲ್ಪ ನರಳು ಆಶ್ರಿತ ಬೆಳೆಗಳು. ಇವು ಸ್ವಲ್ಪ ಮಟ್ಟಿಗೆ ಬೆಳೆಗಳನ್ನ ಬೆಳಿಬೇಕಾದ್ರೆ ನಮ್ಮ ಅಡಿಕೆ ತೋಟಗಳಲ್ಲಿ ನಿಮಗೆ 7ರಿಂದ 8 ವರ್ಷ ಆದ ನಂತರ ನಾವು ಈ ಕೋಕೋ, ಕಾಳುಮೆಣಸು, ಜಾಯಿಕಾಯಿ ಮತ್ತು ಕಾಫಿಯನ್ನು ನಾವು ಮಾಡ್ಬೋದು. ಈ ಕಾಳುಮೆಣಸಿನ ನಾಟಿ ಮಾಡಬೇಕಾದ್ರೆ ಪ್ರಮುಖವಾಗಿ ರೈತರು ಕೇಳೋದು ಯಾವ ತಳಿಗಳನ್ನ ಆಯ್ದು ನಾವು ನಾಟಿ ಮಾಡಬೇಕು ಅಂತ. ಇಲ್ಲಿ ನಮ್ಮ ಭಾರತೀಯ ಸಾಂಬಾರು ಬೆಳೆ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿರುವಂಥ ತಳಿಗಳು ಇದೆ. ಶ್ರೀಕರ, ಶುಭಕರ, ಪೌರ್ಣಮಿ, ಪಂಚಮಿ ಅನ್ನೋ ತಳಿಗಳು ಇದೆ. ಮತ್ತು ಕೇರಳ ಪಣಿಯೂರು ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿಪಡಿಸಿರುವಂಥ ತಳಿಗಳು, ಅದರಲ್ಲೂ ಪಣಿಯೂರು 1, 2, 3, 4ರಿಂದ 10 ತನಕನೂ ಇದೆ. ಮತ್ತು ಇತ್ತೀಚೆಗೆ ಚಂದ್ರನು ಕೂಡ ರೈತರು ಹೆಚ್ಚಾಗಿ ಸ್ವಲ್ಪ ಮಟ್ಟಿಗೆ ತೋಟಗಳಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಅಡಿಕೆ ತೋಟಗಳಲ್ಲಿ ನಾವು ಮಾಡೋದಾದರೆ ನಮ್ಮ ದೇಶದಲ್ಲಿ 90ರಿಂದ 95ರಷ್ಟು ಕಾಳುಮೆಣಸನ್ನು ನಾವು ಪಣಿಯೂರು 1 ತಳಿ ಹೆಚ್ಚಾಗಿ ಪ್ರದೇಶವನ್ನು ಆವರಿಸಿದೆ. ಮತ್ತು ಹೆಚ್ಚು ಇಳುವರಿ ಕೊಡುವಂಥ ಒಂದು ತಳಿ ಮತ್ತು ಅದರ ಕಾಳುಗಳ ಗುಣಮಟ್ಟ ಆಗಲಿ ಮತ್ತು ಕರೆಗಳ ಗುಣಮಟ್ಟ ಬಹಳ ಉತ್ಕೃಷ್ಟವಾಗಿರುವಂಥದ್ದು. ಇದು ಒಂದು. ಇದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಪಣಿಯೂರು 2 ಕೂಡ ನಾಟಿ ಮಾಡಿರೋದನ್ನು ಕಾಣ್ಬೋದು. ಇಲ್ಲಿ ಪಣಿಯೂರು 2 ಒಂದು ಗಮನಿಸಬೇಕಾದಂದರೆ ಒಂದು ಉತ್ತಮವಾಗಿ ಇಳುವರಿ ಅಂತ ಕೊಡುವಂಥ ತಳಿ. ಮತ್ತು ನಿಮಗೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂದರೆ ಇದರ ಕಾಳುಗಳು ಕೂಡ ಭಾಳ ಉತ್ಕೃಷ್ಟವಾಗಿರುತ್ತೆ ಮತ್ತು ಒಂದೇ ರೀತಿಯಾಗಿರುವಂಥ ಇಳುವರಿಯನ್ನು ಕೊಡುತ್ತೆ. ಅದೇ ನಿಮಗೆ ಪಣಿಯೂರು 1 ಆದರೆ
ಒಂದು ವರ್ಷ ಹೆಚ್ಚಾಗಿ ಕೊಡುತ್ತೆ, ಒಂದು ವರ್ಷ ಸ್ವಲ್ಪ ಮಟ್ಟಿಗೆ ಕಮ್ಮಿ ಕೊಡುತ್ತೆ. ಅದೇ ಪಣಿಯೂರು 2 ಆದರೆ ಒಂದೇ ಸಮನಾದ ಒಂದು ಇಳುವರಿಯನ್ನು ಕೂಡ ಸಾಮರ್ಥ್ಯವನ್ನು ಹೆಚ್ಚಿರುತ್ತೆ. ಮತ್ತು ಪಣಿಯೂರು 2 ಸ್ವಲ್ಪ ಮಟ್ಟಿನ ನರಳನ್ನು ಸಹಿಸಿಕೊಂಡು ಬೆಳೆಯಿರುವಂಥ ಒಂದು ಗುಣ ಇರುವಂಥ ತಳಿಯಾಗಿದ್ದರಿಂದ ಪಣಿಯೂರು 1, ಪಣಿಯೂರು 2 ಹೆಚ್ಚು ಉಪಯುಕ್ತ ಇರುವಂಥ ತಳಿಗಳು. ಅದಲ್ಲದೆ ನಾವು ಇತ್ತೀಚೆಗೆ ರೈತ ಬಾಂಧವರು ಸ್ವಲ್ಪ ಮಟ್ಟಿಗೆ ಕರಿಮುಂಡ ತಳಿಗಳನ್ನು ಹಾಕ್ತಾ ಇದ್ದಾರೆ. ಮತ್ತು ಚೋಳಮುಂಡಿ ಅಂತ ತಳಿಗಳೂ ಇದೆ, ಅರಕಲು ಮುಂಡಿ ಅಂತ ತಳಿಗಳು ಕೂಡ ಈ ಡ್ರೈ ಬೆಲ್ಟ್ ಚನ್ನಗಿರಿ, ಹೊನ್ನಾಳಿ ಮತ್ತು ಸ್ವಲ್ಪ ಮಟ್ಟಿಗೆ ಈ ದುರ್ಗಾ ಭಾಗಗಳಲ್ಲಿ ಕೂಡ ಈ ತಳಿಗಳನ್ನ ನಾವು ಕಾಣ್ತಾ ಇದೆ ಮತ್ತು ಉತ್ತಮವಾಗಿ ಕೂಡ ಫಸಲನ್ನು ಕೊಡ್ತಾ ಇದೆ. ಸರಾಸರಿ ನಿಮಗೆ ನಾಟಿ ಮಾಡಿ ನಿಮಗೆ ಅಡಿಕೆ ಬುಡದಿಂದ 1.5 ಅಡಿ ದೂರದಲ್ಲಿ 1.5 ಅಡಿ ಆಳ ಗುಂಡಿಗಳನ್ನ ತೆಗೆದು ಉತ್ಕೃಷ್ಟವಾಗಿರುವಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ಮಿಶ್ರಣ ಮಾಡಿ ಆರೋಗ್ಯವಾಗಿರುವಂಥ ತಳಿಗಳನ್ನ ತಂದು ನಾವು ನಾಟಿಯನ್ನು ಮಾಡಿ ಪೋಷಣೆಯನ್ನು ಮಾಡಿದಾಗ ನಿಮಗೆ ನಾಟಿ ಮಾಡಿ ನಿಮಗೆ 2.5ರಿಂದ 3 ವರ್ಷದಲ್ಲಿ ಇದರ ಹೂ ಕಚ್ಚಲು ಪ್ರಾರಂಭಿಸುತ್ತೆ. ಹೂ ಕಚ್ಚಿದ ನಂತರ ನಿಮಗೆ ಕಾಯಿಗಳು ಬರುತ್ತೆ. ಸ್ವಾಭಾವಿಕವಾಗಿ ನಿಮಗೆ ಮೇ ತಿಂಗಳಿಂದ ಹೂ ಕಚ್ಚಿ ನಿಮಗೆ ಡಿಸೆಂಬರ್, ಅರೆಮಲೆನಾಡಲ್ಲಿ ಸ್ವಲ್ಪ ಮಟ್ಟಿಗೆ ಬೇಗ ಕೊಯ್ಲಿಗೆ ಬರುತ್ತೆ. ಡಿಸೆಂಬರ್ ಕೊನೆ ವಾರದಲ್ಲಿ, ಜನವರಿ ಫೆಬ್ರವರಿಯಲ್ಲಿ ಕೊಯ್ಲಿಗೆ ಬರುತ್ತೆ. ನಮ್ಮ ಮಲೆನಾಡು ಭಾಗದಲ್ಲಾದರೆ ಸ್ವಲ್ಪ ಇನ್ನೂ 1 ತಿಂಗಳು ಲೇಟಾಗಿ ಬರುತ್ತೆ. ನೀವು ಪ್ರಾರಂಭಿಕ ಹಂತದಲ್ಲೇ ನಿಮಗೆ 3 ವರ್ಷದಿಂದ ಇಳುವರಿ ಪ್ರಾರಂಭವಾಗಿ ನಿಮ್ಗೆ 5 ವರ್ಷದ ನಂತರ ಪ್ರತಿ ಬಳ್ಳಿಯಿಂದ ನಾವು ನಮ್ಮ ಬೇಸಾಯ ಕ್ರಮಗಳು ಭಾಳ ಉತ್ಕೃಷ್ಟವಾಗಿ ನಾವು ಮಾಡ್ಕೊಂಡ್ಬಂದರೆ ಪ್ರತಿ ಬಳ್ಳಿಯಿಂದ 2 kg ಅಷ್ಟು ಸರಾಸರಿ ಅಂದ್ರೂ ಕೂಡ 2 kg ಒಣಕಾಳುಗಳನ್ನ ನಾವು ಪಡಿಬೋದು. ಇವತ್ತಿನ ಮಾರುಕಟ್ಟೆಯಲ್ಲಿ ಧಾರಣೆ ನೀವು ಒಣಕಾಳು ನೋಡಿದಾಗ ಪ್ರತಿ ಕೆಜಿಗೆ 600ರಿಂದ 620 ಇರೋದು ನಾವು ಗಮನಿಸ್ಬೋದು. ಅಂದರೆ ಒಂದು ಬಳ್ಳಿಗೆ ನಿಮಗೆ 1200ರಿಂದ 1500 ರೂವಷ್ಟು ಆದಾಯವನ್ನು ಕೂಡ ನಾವು ಮಾಡ್ಬೋದು. ಬಟ್ ಒಂದು ಗಮನಿಸಬೇಕಾದ ಪ್ರಮುಖವಾದ ಅಂಶ ಏನು ಅಂದರೆ, ನಮ್ಮ ಅರೆಮಲೆನಾಡು ಭಾಗದಲ್ಲಿ ರೈತರು ಏನು ಮಾಡ್ತಾರೆ, ಕಾಳು ಮೆಣಸಿನಗಳನ್ನು ಸಸಿಯನ್ನು ನಾಟಿ ಮಾಡ್ತಾರೆ. ಇದರ ಬೇರುಗಳ ರಚನೆಯನ್ನು ನೋಡಬೇಕು ನೀವು. ಭಾಳ ತುಂತುರು ಬೇರುಗಳು ಕೂಡಿರುವಂಥದ್ದು ಕಾಳು ಮೆಣಸು ಮತ್ತು ಮೇಲ್ಪದರದಲ್ಲೇ ಇರುತ್ತೆ. ನೀವು ನಾಟಿ ಮಾಡಿ ನಮ್ಮ ರೈತ ಬಾಂಧವರು ಸ್ವಾಭಾವಿಕವಾಗಿ ಅಡಿಕೆ ತೋಟಗಳಲ್ಲಿ ಏನು ಮಾಡ್ತಿರ್ತಾರೆ, ರೋಟೋವೇಟ್ರ್ ಹೊಡೆಯೋದು ಅಥವಾ ಬಲರಾಮ ಹೊಡೆಯೋದು ಅಥವಾ ಆ್ಯರೋ ಡಿಸ್ಕ್ನ ಹೊಡೆದು ಬೇಸಾಯ ಕ್ರಮಗಳನ್ನ ಮಾಡ್ತಾರೆ. ಬಟ್ ಕಾಳು ಮೆಣಸಿನಲ್ಲಿ ಆ ರೀತಿ ಪದ್ಧತಿಗಳು ಅವೈಜ್ಞಾನಿಕವಾದದ್ದು. ಅದರಿಂದ ಒಂದು ಸರಿ ನೀವು ನಾಟಿ ಮಾಡಿದ ನಂತರ ಅದರ ಬೇರುಗಳಿಗೆ ಯಾವುದೇ ರೀತಿ ಹಾನಿಯನ್ನು ಮಾಡಬಾರ್ದು. ಬೇರುಗಳಿಗೆ ನಿಮಗೆ ಹಾನಿಯ ಆದರೆ ನಿಮಗೆ ಅದರ ಮಳೆಗಾಲದಲ್ಲಿ ಮುಂಗಾರಿನಲ್ಲಿ ಆ ಬೇರುಗಳಿಗೆ ಶಿಲೀಂಧ್ರಗಳು ಸೋಂಕಿ ನಿಮಗೆ ಶೀಘ್ರ ಸ್ವರ್ಗರೋಗ ಬಾಧೆ ಸಾಧ್ಯತೆ ಇರುವುದು ಹೆಚ್ಚಾಗುತ್ತೆ. ಅದರಿಂದ ಕಾಳು ಮೆಣಸನ್ನು ನಾಟಿ ಮಾಡಿದಾಗ ತೋಟಗಳಲ್ಲಿ ನಾವು ಯಾವುದೇ ರೀತಿ ಯಂತ್ರೀಕರಣವನ್ನು ಮಾಡಲಿಕ್ಕೆ ಆಗಲ್ಲ. ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ, ಕಳೆ ನಿರ್ವಹಣೆ ಮಾಡಬೇಕಾದ್ರೆ ಬ್ರಷ್ ಕಟರ್ ಮುಖಾಂತರ ಅಥವಾ ಕೂಲಿಗಳ ಆಳುಗಳ ಸಹಾಯದಿಂದ ನಾವು ಕಳೆಯನ್ನು ನಿರ್ವಹಣೆಯನ್ನು ಮಾಡೋದರಿಂದ ನಾವು ಈ ಹತೋಟಿಯನ್ನು ಕೂಡ ಮಾಡಬಹುದು. ಇದು ಒಂದು ಪ್ರಮುಖದವರು. ಇನ್ನು ಎರಡನೇದಾಗಿ ಕೋಕೋ. ಹೆಚ್ಚು ನಮ್ಮ ಈ ಅರೆಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ಬೇಡಿಕೆ ಇರುವಂತಹ ಬೆಳೆ. ಇತ್ತೀಚೆಗೆ ಅದರಲ್ಲೂ ಅಡಿಕೆ ತೋಟಗಳ ವ್ಯಾಪ್ತಿ ಹೆಚ್ಚಾಗ್ತಿರೋದ್ರಿಂದ ರೈತ ಬಾಂಧವರಲ್ಲಿ ಕೋಕೋ ಬೆಳೆಯನ್ನು ಕೂಡ ಹೆಚ್ಚಾಗಿ ಕಾಣ್ಬೋದು. ಇದರಲ್ಲಿ ಪ್ರಮುಖವಾಗಿ ನಮ್ಮ ಕೇಂದ್ರೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ವಿಟ್ಲ ಅಭಿವೃದ್ಧಿಪಡಿಸಿರುವಂತಹ ಸಂಕರಣ ತಳಿಗಳನ್ನ ನಾವು ಕಾಣ್ಬೋದು ಮತ್ತು ಸೆಲೆಕ್ಷನ್ ಮಾಡಿರುವಂಥ ತಳಿಗಳನ್ನು ಕೂಡ ಕಾಣ್ಬೋದು. ಇಲ್ಲಿ ನಾವು ಹೆಚ್ಚಾಗಿ ಫಾರೆಸ್ಟ್ರಿ ತಳಿಗಳು ಕೂಡ ಹೆಚ್ಚಾಗಿ ನಮ್ಮ ಈ ಅರೆಮಲೆನಾಡು ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾಗಿರುವಂಥ ತಳಿಗಳು. ಇದರಲ್ಲಿ VTLH 1 ಅಂತ ಇದೆ, 2 ಅಂತ ಇದೆ, 3, 4, 5, 6 ತಳಿಗಳು, ಹಲವಾರು ತಳಿಗಳು ನಾವು ಬೆಳೆಯಲ್ಲಿ ಕಾಣ್ಬೋದು. ಬಟ್ ಈ ಅಡಿಕೆ ತೋಟಗಳಲ್ಲಿ ಇದು ನಾರಳು ಆಶ್ರಿತ ಬೆಳೆ ಆದ್ದರಿಂದ ಅಡಿಕೆ ತೋಟ ನೀವು 8 ವರ್ಷ ಆದ ನಂತರ ನಾವು ಸಾಲಿನಿಂದ ಸಾಲಿಗೆ 18 ಅಡಿ ಮತ್ತು ಗಿಡದಿಂದ ಗಿಡಗಳಿಗೆ ನಾವು 9 ಅಡಿ ಅಂತರದಲ್ಲಿ ನಾವು ಗಿಡಗಳ ನಾಟಿಯನ್ನು ಮಾಡಬೇಕು. ಮತ್ತು ಉತ್ಕೃಷ್ಟವಾಗಿರುವಂಥ ಆರೋಗ್ಯವಾಗಿರುವಂತಹ ಸಸಿಗಳನ್ನ ತಂದು ನಾವು 1.5 ಅಡಿಯಷ್ಟು ಆಳದ ಗುಣಿಗಳನ್ನ ತೆಗೆದು ನಾವು ಅದಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದರ ಜೊತೆಗೆ ಟ್ರೈಕೋಡರ್ಮಾ ಸೂಕ್ಷ್ಮಾಣುಜೀವಿಗಳು ಮತ್ತು ಸುಡೋಮೋನಾಸ್ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಮಾಡಿ ಭೂಮಿಗೆ ಸೇರಿಸಿ ಆರೋಗ್ಯವಾಗಿರುವಂಥ 4ರಿಂದ 5 ತಿಂಗಳಾಗಿರುವಂಥ ಗಿಡಗಳನ್ನ ನಾವು ತಂದು ನಾಟಿಯನ್ನು ಮಾಡಬೇಕು. ನಾಟಿಯನ್ನು ಮಾಡಿದ ನಂತರ ನಮಗೆ ಇದು ಕೂಡ ನಿಮಗೆ 2 ವರ್ಷದಿಂದ ಹೂವಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಈ ಇಳುವರಿ ಸ್ಥಿರಗೊಳಿಸಲು ನಿಮಗೆ ಅಂದರೆ ಸ್ಟೆಬಿಲೈಸ್ ಈಲ್ಡ್ ಆಗಲಿಕ್ಕೆ ನಿಮಗೆ ಒಂದು 4 ವರ್ಷ ಬೇಕಾಗುತ್ತೆ. ಸರಾಸರಿ ಒಂದು ಕೋಕೋ ಗಿಡದಿಂದ ನಿಮಗೆ 2ರಿಂದ 3 kg ಒಣಕಾಳುಗಳನ್ನು ಪಡಿಬೋದು. ನಿಮಗೆ 1 kg ಸಿಗಲಿ, ಇವತ್ತಿನ ಮಾರುಕಟ್ಟೆಯಲ್ಲಿ ಅದರ ದರ ನಿಮಗೆ 450ರಿಂದ 500 ರೂಪಾಯಿ ಸಂಸ್ಕರಿಸಿದ ಕಾಳುಗಳಿಗೆ. ಅಂದರೆ ಎಕರೆಗೆ ನಿಮಗೆ 250 ಗಿಡದಿಂದ ನೀವು ಲೆಕ್ಕ ಹಾಕಿದ್ರು ನಿಮಗೆ ಕನಿಷ್ಠ ಅಂದರೂ 1ರಿಂದ 1.25 ಲಕ್ಷ ನಿವ್ವಳ ಆದಾಯವನ್ನು ಕೂಡ ಈ ಬೆಳೆಯನ್ನು ಮಾಡ್ಬೋದು. ಇದು ಒಂದು. ಇನ್ನು ಮೂರನೇದಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಇತ್ತೀಚೆಗೆ ರೈತರು ಜಾಯಿಕಾಯಿ ಬಗ್ಗೆ ಭಾಳ ಕೇಳ್ತಾ ಇರ್ತಾರೆ. ಸರ್, ಜಾಯಿಕಾಯಿಗಳು ಯಾವ ತಳಿಗಳನ್ನ ಹಾಕಬೇಕು
ಮತ್ತು ಅಡಿಕೆ ತೋಟಗಳಲ್ಲಿ ಏನು ನಾವು ನಾಟಿಯನ್ನು ಮಾಡ್ಬೋದಾ ಅಂತ ಕೇಳ್ತಿರ್ತೀವಿ. ಅಡಿಕೆ ತೋಟಗಳಲ್ಲಿ ನಾವು ಶಿಫಾರಸು ಮಾಡೋದಾದರೆ ನಿಮಗೆ 20 ಅಡಿಯಿಂದ ಸಾಲಿನ ಸಾಲಿಗೆ 20 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 20 ಅಡಿ ಅಂತರದಲ್ಲಿ ನಾಟಿಯನ್ನು ಮಾಡಬೇಕಾಗುತ್ತೆ. ಅದೇ ನೀವು ತೆಂಗಿನಲ್ಲಿ ಆದರೆ ಭಾಳ ತೆಂಗಿನ ತೋಟಗಳಲ್ಲಿ ಭಾಳ ಉಪಯುಕ್ತವಾಗಿರುವಂಥ ಬೆಳೆ ಇದೆ, ಅದು ಜಾಯಿಕಾಯಿ. ಅಲ್ಲಿ ನೀವು 15 ಅಡಿಯಿಂದ 15 ಅಡಿಗೆ ಸಾಲಿನ ಸಾಲಿಗೆ 15 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 15 ಅಡಿ ಅಂತರದಲ್ಲಿ ನಾವು ನಾಟಿಯನ್ನು ಮಾಡಬೇಕು. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನು ಅಂದರೆ ಎಂತಹ ತಳಿಗಳನ್ನ ತಂದು ನಾವು ನಾಟಿ ಮಾಡಬೇಕು. ಭಾಳಷ್ಟು ರೈತರುಗಳು ಬೀಜದಿಂದ ತರಬೇಕು ಅಥವಾ ಕಸಿ ಕಟ್ಟಿದ ಗಿಡಗಳನ್ನ ತರಬೇಕು ಅನ್ನೋದು ಭಾಳ ಪ್ರಮುಖ. ಬೀಜದಿಂದ ನಾವು ಇತ್ತೀಚೆಗೆ ರೈತರ ತಕ್ಕಗಳಲ್ಲಿ ಹೋದಾಗ ಬಹಳಷ್ಟು ಕಡೆ ಬೀಜಗಳಿಂದ ಅಭಿವೃದ್ಧಿಪಡಿಸಿದಂಥ ತೋಟಗಳನ್ನು ನಾವು ಗಮನಿಸಿದ್ವಿ. ಇಲ್ಲಿ ಒಂದು ಏನು ಸಮಸ್ಯೆ ಆಗುತ್ತೆ ಅಂದರೆ ನೀವು 100 ಗಿಡಗಳು ಬೀಜದಿಂದ ಮಾಡಿದಂಥ ಗಿಡಗಳನ್ನ ನೀವು ನಾಟಿಯನ್ನು ಮಾಡಿದರೆ ನಿಮಗೆ ಇದರಲ್ಲಿ 50 ಗಿಡ ಗಂಡು ಹೂವು ಬರ್ಬೋದು ಅಥವಾ ಹೆಣ್ಣು ಹೂವುಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ. ಹೆಣ್ಣು ಹೂವು ಬಂದಿರುವಂಥ 50 ಗಿಡಗಳಾದರೆ ನೀವು ಫಸಲನ್ನು ಪಡಿತೀರಿ. ಅದೇ ಗಂಡು ಹೂವಿನಲ್ಲಿ ಫಸಲನ್ನು ಕಾಣಲಿಕ್ಕೆ ಆಗಲ್ಲ. ಇದು ಒಂದು ಸಮಸ್ಯೆ ಇದರಲ್ಲಿ. ಮತ್ತು ಇನ್ನು ಕಸಿ ಕಟ್ಟಿದಾದರೆ ಈ ರೀತಿಯ ಸಮಸ್ಯೆ ಇಲ್ಲ. ಅದರಲ್ಲೂ ನಿಮಗೆ ದಾಪೋಲಿ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿರುವಂಥ ತಳಿಗಳನ್ನ ಕಾಣ್ಬೋದು ಇದರಲ್ಲಿ. ಮತ್ತು ನಮ್ಮ ಕೇರಳ ಕೃಷಿ ವಿದ್ಯಾಲಯದಿಂದ ಅಭಿವೃದ್ಧಿಪಡಿಸಿರುವಂಥ ತಳಿಗಳು ಕೂಡ ಹೆಚ್ಚು ಉತ್ಕೃಷ್ಟವಾಗಿರುವಂಥ ತಳಿಗಳು ಈ ಬೆಳೆಯಲ್ಲಿ ಇದೆ. ಅದರಿಂದ ಅಂತಹ ಕಸಿ ಕಟ್ಟಿದ ಗಿಡಗಳನ್ನ ನಾವು ತಂದು ನಾವು ನಾಟಿಯನ್ನು ಮಾಡಿದಾಗ ಹೆಣ್ಣು ಹೂವಿನ ಗಿಡಗಳೇ ಬರುತ್ತೆ ಅಂತಹ ತೋಟಗಳು. ಮತ್ತು ಹೆಣ್ಣು ಹೂವಿನಗಳು ತಳಿಗಳು ಬಂದಾಗ ಕೂಡ ನೀವು ಅಲ್ಲಿ 100 ಗಿಡ ಹಾಕಿದರೆ ಒಂದು 20 ಗಿಡ ಅಷ್ಟು ಗಂಡು ಗಿಡಗಳನ್ನ ಹೂವು ಕೂಡ ಹಾಕಿದರೆ ಹೆಚ್ಚು ಉಪಯುಕ್ತ ಅಂತಲೂ ಕೂಡ ಸಂಶೋಧನೆಯಲ್ಲಿ ಇತ್ತೀಚೆಗೆ ತಿಳಿದು ಬಂದಿದೆ. ಇದು ನಿಮಗೆ ನಾಟಿ ಮಾಡಿದ ನಂತರ ನಿಮಗೆ ಕಸಿ ಕಟ್ಟಿದ ಗಿಡಗಳಲ್ಲಾದರೆ 4 ರಿಂದ 5 ವರ್ಷದಲ್ಲಿ ಇಳುವರಿ ಪ್ರಾರಂಭ ಆಗುತ್ತೆ. ಪ್ರತಿ ಗಿಡದಿಂದ ಸರಾಸರಿ ನಿಮಗೆ ಪ್ರತಿ ಗಿಡದಿಂದ 8 ವರ್ಷದ ಜಾಯಿಕಾಯಿ ಮರಗಳಲ್ಲಿ ಸರಿಸುಮಾರು ನಿಮಗೆ 800 ರಿಂದ 1000 ಕಾಯಿಗಳನ್ನು ಕೂಡ ಪಡೆದಿರೋ ಉದಾಹರಣೆಗಳಿರುತ್ತೆ. ಮತ್ತು 2 ರಿಂದ 2.5 kg ಅಷ್ಟು ಜಾಪತ್ರೆ ಇವತ್ತಿನ ಮಾರುಕಟ್ಟೆಯಲ್ಲಿ ನಿಮಗೆ ಕೆಜಿಗೆ 2300 ರಿಂದ 2500 ರೂಪಾಯಿ ಇದೆ. ಮತ್ತು ಜಾಯಿಕಾಯಿ ಸಂಸ್ಕರಿಸಿದ ಜಾಯಿಕಾಯಿ ಆದರೆ ನಿಮಗೆ 5 ರೂಪಾಯಿಂದ 6 ರೂಪಾಯಿ. ಅಂದರೆ ಸರಾಸರಿ ಒಂದು ಮರದಿಂದ ನಿಮಗೆ ಜಾಯಿಕಾಯಿ ಕಸಿ ಕಟ್ಟಿದ ಮರದಿಂದ ಆದರೆ ನಿವ್ವಳವಾಗಿ 8 ರಿಂದ 10 ಸಾವಿರ ರೂಪಾಯಿ ಅಷ್ಟು ಆದಾಯವನ್ನು ಒಂದು ಮರದಿಂದ ನೀವು ಪಡಿಬೋದು. ನಮ್ಮ ಅಡಿಕೆ ತೋಟಗಳಲ್ಲಾದರೆ ರೈತ ಬಾಂಧವರು ಸ್ವಲ್ಪ ಮಟ್ಟಿಗೆ ಬದುಗಳಲ್ಲಿ ಹಾಕೋದು ಭಾಳ ಉಪಯುಕ್ತ. ಒಳದಲ್ಲಿ ಹಾಕೋದಾದ್ರೆ 20 ಅಡಿಯಿಂದ 20 ಅಡಿ ಅಂತರದಲ್ಲಿ ಹಾಕ್ಬೋದು. ಬಟ್ ಒಂದು ಸಮಸ್ಯೆ ಏನಂದ್ರೆ ಸ್ವಲ್ಪ ಬೇಸಾಯ ಕ್ರಮಗಳಲ್ಲಿ ನಿರ್ವಹಣೆ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗೋದ್ರಿಂದ ಬದುಗಳಲ್ಲಿ ಹಾಕಿದರೆ ಭಾಳ ಉಪಯುಕ್ತ. ಇದು ಒಂದು. ಮತ್ತು ಇನ್ನೊಂದು ರೈತರಲ್ಲಿ ಭಾಳ ಗೊಂದಲ ಇರೋದೇನು ಅಂದರೆ ಅಂತರ ಬೆಳೆಗಳನ್ನು ಮಾಡಿದಾಗ ನಮಗೆ ಅಡಿಕೆಯಲ್ಲಿ ಇಳುವರಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿರುವಂಥ ಉದಾಹರಣೆಗಳು ಭಾಳಷ್ಟು ರೈತರುಗಳು ಹೇಳಿರೋದು ಕೂಡ ನಾವು ಗಮನಿಸಿದ್ದೇವೆ. ನಾವು ಅಡಿಕೆಗೆ ಯಾವ ರೀತಿ ನಾವು ಶಿಫಾರಸಿತ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೀವಿ ಮತ್ತು ರಸಗೊಬ್ಬರನ ಕೊಡ್ತೀವಿ, ಅದೇ ರೀತಿ ನಾವು ನಮ್ಮ ಅಂತರ ಬೆಳೆಗಳಿಗೂ ಕೂಡ ಕೊಟ್ಟಾಗ ಮಾತ್ರ ನಾವು ಅಡಿಕೆ ಬೆಳೆಯಿಂದಾಗಲಿ ಮತ್ತು ಅದರ ಅಂತರ ಬೆಳೆಗಳಿಂದಾಗಿ ಹೆಚ್ಚು ಗುಣಮಟ್ಟದ ಕಾಳುಗಳು ಮತ್ತು ಉತ್ಕೃಷ್ಟವಾಗಿರುವಂತಹ ಇಳುವರಿಯನ್ನು ಕೂಡ ಪಡೆದುಕೊಂಡು ನಾವು ಬರೀ ಅಡಿಕೆ ಬೆಳೆಗೆ ಮಾತ್ರ ನಾವು ಗೊಬ್ಬರವನ್ನು ನಿರ್ವಹಣೆ ಮಾಡ್ತೀವಿ ಅಂದರೆ ನಮ್ಮ ಅಂತರ ಬೆಳೆಗಳು ಕೇಳೋದಿಲ್ಲ. ಆ ಅಂತರ ಬೆಳೆಗಳು ಕೂಡ ಅದಕ್ಕೆ ಪೋಷಕಾಂಶಗಳಿಗೆ ಮತ್ತು ನೀರಿಗೆ ಪೈಪೋಟಿಯನ್ನು ಮಾಡಿ ಆ ಪೋಷಕಾಂಶಗಳು ಹೀರಿಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಡಿಕೆಯಲ್ಲಿ ಇಳುವರಿ ಕಮ್ಮಿ ಆಗೋ ಸಾಧ್ಯತೆ ಇರುವುದರಿಂದ ಸಮರ್ಪಕವಾಗಿ ನಾವು ನಮ್ಮ ಅಡಿಕೆ ಮತ್ತು ಅಂತರ ಬೆಳೆಗಳಿಗೆ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ನೀಡಿದಾಗ ಮಾತ್ರ ನಮಗೆ ಅಡಿಕೆಯಲ್ಲಿ ಅಂತರ ಬೆಳೆಗಳು ಅಥವಾ ಮಿಶ್ರ ಬೆಳೆಗಳಲ್ಲಿ ಯಶಸ್ಸು ಕಾಣಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃಷಿ ನಿರಂತರ ಯೂಟ್ಯೂಬ್ ಚಾನಲ್ ಹಾಗೂ ವಚನ್ ಕ್ರಾಫ್ಟ್ ಕೇರ್ ಕಡೆಯಿಂದ ಡಾಕ್ಟರ್ ಸುದೀಪ್ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.